ಅರಸೀಕೆರೆ ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅರಸೀಕೆರೆ ಗ್ರಾಮೀಣ ಪ್ರದೇಶಗಳಲ್ಲಿ 17,329 ಮಕ್ಕಳು, ನಗರ ಪ್ರದೇಶಗಳಲ್ಲಿ 3,750 ಮಕ್ಕಳಿರುತ್ತವೆ. ಗ್ರಾಮೀಣ ಪ್ರದೇಶಗಳಲ್ಲಿ 142 ಗಂಡಾಂತರ ಪ್ರದೇಶಗಳು, ನಗರ ಪ್ರದೇಶಗಳಲ್ಲಿ 12 ಗಂಡಾಂತರ ಪ್ರದೇಶಗಳು. ತಾಲೂಕಿನಲ್ಲಿ ಒಟ್ಟು ಸಂಖ್ಯೆ 3,16,474. ತಾಲೂಕಿನಲ್ಲಿ ಒಟ್ಟು ಆಶಾ ಕಾರ್ಯಕರ್ತೆಯರು 275. ತಾಲೂಕಿನಲ್ಲಿ ಒಟ್ಟು ಅಂಗನವಾಡಿ ಕಾರ್ಯಕರ್ತೆಯರು 404 ಕರ್ತವ್ಯದಲ್ಲಿ ಇರುತ್ತಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ತಿಮ್ಮರಾಜು, ಒಟ್ಟು ಬೇಕಾಗಿರುವ ಪೋಲಿಯೋ ಲಸಿಕೆಗಳ ಸಂಖ್ಯೆ 25,736. ಪೋಲಿಯೋ ವಾಯಲ್ಗಳು 1,363. ಗ್ರಾಮೀಣ ಪ್ರದೇಶಗಳಲ್ಲಿ 140 ಪೋಲಿಯೋ ಬೂತ್ಗಳು, ನಗರ ಪ್ರದೇಶಗಳಲ್ಲಿ 17 ಪೋಲಿಯೋ ಬೂತ್ಗಳು ಇರುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ 713, ನಗರ ಪ್ರದೇಶಗಳಲ್ಲಿ 120 ವ್ಯಾಕ್ಸಿನೇಟರ್ಗಳು, ಗ್ರಾಮೀಣ ಪ್ರದೇಶಗಳಲ್ಲಿ 28, ನಗರ ಪ್ರದೇಶಗಳಲ್ಲಿ 4 ಮೇಲ್ವಿಚಾರಕರುಗಳು ಕಾರ್ಯನಿರ್ವಹಿಸಲಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜೆಸಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಸುರೇಶ್, ಸಿಡಿಪಿಒ ಶಂಕರಮೂರ್ತಿ, ದರ್ಶನ್, ಸುಬ್ರಹ್ಮಣ್ಯ, ವಿಜಯ್, ಅಭಿಷೇಕ್, ಸಂಘ ಸಂಸ್ಥೆಗಳಾದ ರೋಟರಿ ಸಂಸ್ಥೆ, ಲಯನ್ಸ್ ಕ್ಲಬ್, ಇನ್ನರ್ವಿಲ್ ಕ್ಲಬ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ 21,079 ಮಕ್ಕಳು ಇದ್ದಾರೆ. ಅದರಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 17,129 ಮಕ್ಕಳು ಮತ್ತು ನಗರ ಪ್ರದೇಶದಲ್ಲಿ 3,750 ಮಕ್ಕಳಿದ್ದಾರೆ. ಟೋಟಲ್ ನಮ್ಮಲ್ಲಿ ಗಂಡಾಂತರ ಪ್ರದೇಶಗಳು ಹೈ ರಿಸ್ಕ್ ಏರಿಯಾ ಅಂತ 154 ಏರಿಯಾಗಳನ್ನ ನಾವು ಗುರುತಿಸ್ಕೊಂಡಿದ್ದೀವಿ. ಅವುಗಳನ್ನ ನಾವು ಇವತ್ತು ಸಹ ಆ ಏರಿಯಾದಲ್ಲಿ ವರ್ಕ್ ಮಾಡ್ತೀವಿ, ಪಲ್ಸ್ ಪೋಲಿಯೋ ಹಾಕ್ತೀವಿ. ಮತ್ತು ನಾಳೆಯಿಂದಲೂ ಮನೆ ವಿಸಿಟು ಸಹ ಮಾಡ್ತೀವಿ, ಎಲ್ಲ ಕಡೆಯೂ ಮಾಡ್ತೀವಿ. ಅದೇ ರೀತಿ 160 ಪಲ್ಸ್ ಪೋಲಿಯೋ ಕೇಂದ್ರಗಳನ್ನು ನಾವು ತೆಗೆದಿದ್ದೀವಿ. ಜೊತೆಗೆ ಮೊಬೈಲ್ ಬೂತ್ 5 ಮಾಡ್ಕೊಂಡಿದ್ದೀವಿ. ಇಷ್ಟು ಇದು ಮಾಡ್ಕೊಳ್ತೇವೆ. ನಗರ ಪ್ರದೇಶದಲ್ಲಿ 3 ದಿನ ಆ್ಯಕ್ಟಿವಿಟಿ ಇರುತ್ತೆ, 4 ದಿನ ಆ್ಯಕ್ಟಿವಿಟಿ ಇರುತ್ತೆ. ಗ್ರಾಮಾಂತರದಲ್ಲಿ 3 ದಿನ ಆ್ಯಕ್ಟಿವಿಟಿ ಇರುತ್ತೆ. ಡೇ 1 ಎಲ್ಲ ಕಡೆಯೂ ಬೂತ್ ಆ್ಯಕ್ಟಿವಿಟಿ ಇರುತ್ತೆ. ಡೇ 2, ಡೇ 3, ಡೇ 4 ಎಲ್ಲ ಇದು ಫೀಲ್ಡ್ ಆ್ಯಕ್ಟಿವಿಟಿ ಅಂತ ಮಾಡ್ಕೊತೀವಿ. ಯಾವುದೇ ಒಂದು ಮಗು ಸಹ ಈ ಒಂದು ಪಲ್ಸ್ ಪೋಲಿಯೋ ಹನಿಂದ ವಂಚಿತವಾಗಬಾರ್ದು. ಸೊ ಎಲ್ಲ ಸಾರ್ವಜನಿಕರು ಮತ್ತು ಸ್ವಯಂ ಪ್ರೇರಿತವಾಗಿ ಬಂದು ಬೂತ್ ಆ್ಯಕ್ಟಿವಿಟಿನಲ್ಲಿ ಮ್ಯಾಕ್ಸಿಮಮ್ ಇವತ್ತೇ ಹಾಕಿಸ್ಕೊಳ್ಬೇಕು ಅಂತ ನಿಮ್ಮೆಲ್ಲರಲ್ಲೂ ನಾನು ಕೇಳ್ಕೊತೀನಿ. ಮಿಸ್ ಆದ ಮಕ್ಕಳಂತೂ ನಾವು ನಾಳೆ ಮತ್ತು ನಾಡಿದ್ದು ಆಚೆ ನಡೆದು ಕವರ್ ಅಪ್ ಮಾಡ್ತೀವಿ. ಧನ್ಯವಾದ. ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ದಿನ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವಾಗಿ ನಮ್ಮ ತಾಲೂಕಿನಲ್ಲಿ ಅದರಲ್ಲಿ ಒಟ್ಟು ಮಕ್ಕಳು 21,079 ಮಕ್ಕಳುಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇದರಲ್ಲಿ ಒಟ್ಟು ಸಂಖ್ಯೆ 160 ಬೂತ್ಗಳಿದೆ. ಗ್ರಾಮೀಣ ಪ್ರದೇಶದಲ್ಲಿ 3 ದಿನ, ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ದಿನ ಎಲ್ಲ ಕೇಂದ್ರಗಳಲ್ಲಿಯೂ ಕೂಡ 160 ಕೇಂದ್ರಗಳಲ್ಲಿಯೂ ಕೂಡ ಪಲ್ಸ್ ಪೋಲಿಯೋವನ್ನು ಹಾಕಲಾಗ್ತಾ ಇದೆ. ನಾಳೆ ತಮ್ಮ ಮನೆಗಳಿಗೆ ಬಂದು ಯಾರು ಯೋಜನೆ ಮಿಸ್ ಆಗಿರ್ತಾರೋ ಅಂಥವರೆಲ್ಲರ ಮನೆಗಳಿಗೆ ಬಂದು ಒಂದು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಲಾಗ್ತಾ ಇದೆ. ಈ ದಿನ ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಇನ್ನು ಎಲ್ಲಿ ಜನ ಸಂಘಟನೆ ಇದೆಯೋ ಅಲ್ಲೆಲ್ಲ ಕಡೆ ಕೂಡ ಪೂರ್ತನ ತೆಗೆದಿದ್ದೀವಿ. ನಾಳೆನೂ ಕೂಡ ಬಸ್ ಸ್ಟ್ಯಾಂಡಲ್ಲೂ ಕೂಡ ಕೇಂದ್ರಗಳಿರ್ತದೆ. ಯಾವುದೇ ಮಕ್ಕಳುಗಳನ್ನು ಕೂಡ ಇದರಿಂದ ವಿಫಲರಾಗ್ತದೆ. ಎಲ್ಲ ತಾಯಂದಿರುಗಳು, ಎಲ್ಲ ಪೋಷಕರುಗಳು ಕೂಡ ತಮ್ಮೆಲ್ಲ ಮಕ್ಕಳುಗಳನ್ನ ಒಂದು 5 ವರ್ಷದೊಳಗೆ ಎಲ್ಲ ಮಕ್ಕಳನ್ನು ಕೂಡ ಕರ್ಕೊಂಡು ಬಂದು ಪಲ್ಸ್ ಪೋಲಿಯೋ ಲಸಿಕೆಯನ್ನು ಹಾಕಿಸ್ಕೋಬೇಕು ಎಂಬುದಾಗಿ ಎಲ್ಲ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಒಂದು ಸಾರ್ವಜನಿಕರಿಗೆ, ಎಲ್ಲ ಪೋಷಕರುಗಳಿಗೆ, ಎಲ್ಲ ವೈದ್ಯಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ. ಸೊ ಒಳ್ಳೆಯದಾಗಲಿ. ಸೊ ಇದ್ರ ಜೊತೆ ನಮ್ಮ ಜೊತೆಗೆ ರೋಟರಿ ಸಂಸ್ಥೆಯನ್ನು ಕೂಡ ಕೈ ಜೋಡಿಸಿದ್ದಾರೆ. ಅವರು ಕೂಡ ಸ್ವಯಂಸೇವಕರಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಎಂಬುದಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನರ್ವಿಲ್ ಸಮಿತಿ ಮತ್ತೆ ಸುಲ್ತಾನ್ ಸಮಿತಿ
ಸಂಯುಕ್ತಾಶ್ರಯದಲ್ಲಿ ಲಯನ್ಸ್ ಸಂಯುಕ್ತಾಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಯಶಸ್ವಿಗೊಳಿಸೋಣ. ಸೊ ಎಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಕೆಲಸವನ್ನ ಮಾಡೋಣ ಎಂಬುದಾಗಿ ಹೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ.